ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಯ ಮೇಲೆ ಒಂದು ಪ್ರಯೋಗವನ್ನ ಮಾಡೋಣ. ಈ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಯನ್ನ ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತಾರೆ. RED ರೆಡ್ ಅಂತಂದ್ರೆ ರಿಡಕ್ಷನ್ ಅಪಕರ್ಷಣ, OX ಆಕ್ಸ್ ಅಂತಂದ್ರೆ ಆಕ್ಸಿಡೇಷನ್ ಉತ್ಕರ್ಷಣ ಅಂತ ಅರ್ಥ. ಇದನ್ನ ನಾವು ಕನ್ನಡದೊಳಗ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಈ ಒಂದು ಪ್ರಯೋಗ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಲೀಟರ್ನ ನೀರಿನ ಬಾಟಲ್ನಲ್ಲಿ ಅಂದಾಜು 250 ಮಿಲಿ ಲೀಟರ್ನಷ್ಟು ನೀರನ್ನ ತೆಗೆದುಕೊಂಡಿದ್ದೇನೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ತೆಗೆದುಕೊಂಡಿದ್ದೇನೆ. ಇದನ್ನ ಈ ಒಂದು ಕ್ಯಾಪ್ನೊಳಗ ಒಂದು 15 ಗ್ರಾಮ್ನಷ್ಟು ಇಲ್ಲಿ ತೆಗೆದು ಇಟ್ಟುಕೊಂಡಿದ್ದೇನೆ. ಗ್ಲುಕೋಸ್ ಇದರ ಒಂದು 10 ಗ್ರಾಮ್ ಅನ್ನ ಈ ಒಂದು ಹಾಳೆಯಲ್ಲಿ ನಾನು ಇಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ. ಹಾಗೂ ಮಿಥೈಲಿನ್ ಬ್ಲೂ ಅಂತ ಹೇಳಿ ಇದೊಂದು ಸೂಚಕ ಇಂಡಿಕೇಟರ್, ಹಾಗೂ ಒಂದು ಡ್ರಾಪರ್. ಈಗ ಈ ಪ್ರಯೋಗವನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಈ ಬಾಟಲ್ನಲ್ಲಿ ಹಾಕಿ ಕರಗಿಸ್ಕೊಳ್ಬೇಕು. ಈ ಒಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಒಂದು ಹಾಳೆಯಲ್ಲಿ ಹಾಕೊಂಡು ನಾನು ಇದನ್ನ ಬಾಟಲ್ನಲ್ಲಿ ಹಾಕ್ತಾ ಇದ್ದೀನಿ. ಈ ಬಾಟಲ್ನ ಕ್ಯಾಪ್ ಅನ್ನು ಮುಚ್ಚಿ ಕಲ್ಕಿಸ್ಬೇಕು. ಈಗ ಈ ಒಂದು ಬಾಟಲ್ಗೆ ಗ್ಲೂಕೋಸ್ ಅನ್ನ ಸೇರಿಸಬೇಕು. ಇದನ್ನು ಸಹಿತ ಕ್ಯಾಪ್ ಅನ್ನು ಮುಚ್ಚಿ ಚೆನ್ನಾಗಿ ಕಲ್ಕಿಸ್ಬೇಕು. ಓಕೆ, ಈ ಒಂದು ಮಿಶ್ರಣಕ್ಕೆ 6-7 ಹನಿಗಳಷ್ಟು ಮಿಥೈಲಿನ್ ಬ್ಲೂ ಅನ್ನ ಹಾಕೊಳ್ಬೇಕು. ನಾನೀಗ ಈ ಮಿಶ್ರಣಕ್ಕೆ ಒಂದು 6-7 ಹನಿ ಮಿಥೈಲಿನ್ ಬ್ಲೂ ಅನ್ನ ಹಾಕ್ತೇನೆ. ಈಗ ಈ ಕ್ಯಾಪ್ ಅನ್ನು ನಾವು ಬಿಗಿಯಾಗಿ ಮುಚ್ಚಬೇಕು, ಗಾಳಿ ಆಡದಂತೆ. ಇದನ್ನ ಸ್ವಲ್ಪ ಕಲ್ಕಿಸ್ಬೇಕು. ಕಲ್ಕಿಸಿದಾಗ ದ್ರಾವಣವು ನೀಲಿ ಬಣ್ಣಕ್ಕೆ ಬದಲಾವಣೆ ಹೊಂದುತ್ತದೆ. ಇದನ್ನ ಹಾಗೆಯೇ ಕೆಲವು ಸಮಯದವರೆಗೆ ನಾವು ಬಿಟ್ವಿ ಅಂತಂದ್ರೆ ಮತ್ತೆ ಅದು ತನ್ನ ಬಣ್ಣವನ್ನ ಕಳ್ಕೊಂಡು ನಿರ್ವರಣ ಆಗುತ್ತದೆ. ನಿರ್ವರಣ ಆಯ್ತು ನೋಡ್ರಿ ಸ್ನೇಹಿತರೆ. ಮತ್ತೆ ನಾವು ಇದನ್ನ ಕಲಕಿಸಿದಾಗ ಮತ್ತೆ ನೀಲಿ ಬಣ್ಣಕ್ಕ ಬರುತ್ತೆ. ಮತ್ತೆ ಕೆಲವೇ ನಿಮಿಷಗಳಲ್ಲಿ ಬಣ್ಣ ಹೋಗಿ ನಿರ್ವರಣ ಆಗ್ತದ. ಎಸ್, ನಿರ್ವರಣ ಆಯ್ತು. ಮತ್ತೆ ನಾವು ಇದನ್ನ ಕಲ್ಪಿಸಿದಾಗ ಮತ್ತೆ ನೀಲಿ ಬಣ್ಣಕ್ಕ ಬರ್ತದ. ಅದಕ್ಕ ಇದನ್ನ ಬ್ಲೂ ಬಾಟಲ್ ಎಕ್ಸ್ಪೆರಿಮೆಂಟ್ ಅಂತಾನು ಕರೀತಾರ.
ಎಸ್, ಕಂಪ್ಲೀಟ್ ಆಗಿ ನಿರ್ವರಣ ಆಯ್ತು. ಮತ್ತೆ ಇದನ್ನ ಕಲಕಿಸಿದಾಗ, ಶೇಕ್ ಮಾಡಿದಾಗ ಮತ್ತ ನೀಲಿ ಬಣ್ಣಕ್ಕೆ ಬರ್ತದ. ಇದನ್ನ ಸಾಕಷ್ಟು ಸಲ ನಾವು ಪುನರಾವರ್ತಿಸಬಹುದು. ಓಕೆ, ಇಲ್ಲಿ ಯಾವ ರೀತಿ ಕ್ರಿಯೆ ನಡೀತದ ಅನ್ನೋದನ್ನ ನೋಡೋಣ. ನೀರಿಗೆ ನಾವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಗ್ಲೂಕೋಸ್ ಅನ್ನ ಹಾಕಿದಾಗ ಗ್ಲೂಕೋಸ್ ನಲ್ಲಿ ಎಲೆಕ್ಟ್ರಾನ್ಗಳು ಬಿಡುಗಡೆ ಆಗ್ತವ. ಇದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉತ್ಕರ್ಷಣ ಕ್ರಿಯೆ ಅಂತಂದ್ರೆ ಒಂದು ವಸ್ತುವಿಗೆ ಆಕ್ಸಿಜನ್ ಅನ್ನ ಸೇರಿಸುವ ಅಥವಾ ಹೈಡ್ರೋಜನ್ ಅನ್ನ ಇಲ್ಲವೇ ಎಲೆಕ್ಟ್ರಾನ್ಗಳನ್ನ ತೆಗೆದುಹಾಕುವ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಸೊ ಇಲ್ಲಿ ಗ್ಲೂಕೋಸ್ ತನ್ನಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಟ್ಟು ಉತ್ಕರ್ಷಣೆ ಹೊಂದೈತೆ. ಇನ್ನು ನಾವು ಆ ದ್ರಾವಣಕ್ಕೆ ಮಿಥಲಿನ್ ಬ್ಲೂ ಅನ್ನ ಹಾಕಿ ಅದನ್ನ ಕಲಕಿಸಿದಾಗ ಅದು ನೀಲಿ ಬಣ್ಣಕ್ಕ ತಿರುಗಿತು. ಅವಾಗ ಅಲ್ಲಿ ಏನಾಗುತ್ತ ಅಂತಂದ್ರೆ ಗ್ಲೂಕೋಸ್ ನಿಂದ ಬಿಡುಗಡೆ ಆದಂತಹ ಎಲೆಕ್ಟ್ರಾನ್ಗಳನ್ನ ಮಿಥಲಿನ್ ಬ್ಲೂ ಸ್ವೀಕರಿಸ್ತದ. ಸ್ವೀಕರಿಸಿ ಅದು ನಿರ್ವರಣ ಆಗ್ತದ. ಮಿಥಲಿನ್ ಬ್ಲೂ ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸಿ ಅಪಕರ್ಷಣೆ ಹೊಂದೈತೆ. ಅಪಕರ್ಷಣ ಕ್ರಿಯೆ ಅಂತಂದ್ರೆ ಒಂದು ವಸ್ತುವಿನಿಂದ ಆಕ್ಸಿಜನ್ ಅನ್ನ ತೆಗೆದುಹಾಕುವ ಇಲ್ಲವೇ ಹೈಡ್ರೋಜನ್ ಅನ್ನ ಅಥವಾ ಎಲೆಕ್ಟ್ರಾನ್ಗಳನ್ನ ಸೇರಿಸುವ ಕ್ರಿಯೆಗೆ ನಾವು ಅಪಕರ್ಷಣೆ ಅಥವಾ ರಿಡಕ್ಷನ್ ಅಂತ ಕರಿತೀವಿ. ಯಾವಾಗ ಮಿಥಲಿನ್ ಬ್ಲೂ ಅಪಕರ್ಷಣೆ ಹೊಂದಿತೋ ಅದು ತನ್ನ ಬಣ್ಣವನ್ನ ಕಳೆದುಕೊಂಡು ನಿರ್ವರಣ ಆಗ್ತದ. ಇನ್ನು ಈ ಬಾಟಲ್ ಅನ್ನ ನಾವು ಮತ್ತೆ ಕಲಕಿಸಿದಾಗ ನೀಲಿ ಬಣ್ಣಕ್ಕ ಬರ್ತದ. ಮತ್ತಿದು ನೀಲಿ ಬಣ್ಣಕ್ಕ ಯಾಕೆ ಬರ್ತದ ಅಂತಂದ್ರೆ ಈ ಬಾಟಲ್ ಮೇಲ್ಗಡೆ ಗಾಳಿ ಇರ್ತದ. ಬಾಟಲ್ ಅನ್ನ ಕಲಕಿಸಿದಾಗ, ಶೇಕ್ ಮಾಡಿದಾಗ ಅಲ್ಲಿರ್ತಕ್ಕಂತಹ ಗಾಳಿಯಲ್ಲಿರ್ತಕ್ಕಂತಹ ಆಕ್ಸಿಜನ್ ಆ ದ್ರಾವಣದಲ್ಲಿ ಕರಗಿ ಮಿಥಲಿನ್ ಬ್ಲೂ ನಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಾನ್ಗಳನ್ನ ತೆಗೆದು ಹಾಕುತ್ತ. ಸೊ ಮಿಥಲಿನ್ ಬ್ಲೂ ಮತ್ತೆ ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಟ್ಟು ಉತ್ಕರ್ಷಣೆ ಹೊಂದೈತೆ. ಉತ್ಕರ್ಷಣೆ ಹೊಂದಿದಾಗ ಅದು ಮತ್ತ ನೀಲಿ ಬಣ್ಣಕ್ಕ ಬರ್ತದ. ಎಸ್, ಕಲಕಿಸಿದಾಗ ಆಕ್ಸಿಜನ್ ಏನ್ ಮಾಡ್ತದ, ಮಿಥಲಿನ್ ಬ್ಲೂ ನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ತೆಗೆದು ಹಾಕ್ತದ. ಇದರಿಂದ ಮಿಥಲಿನ್ ಬ್ಲೂ ಉತ್ಕರ್ಷಣೆ ಹೊಂದಿ ಮತ್ತ ನೀಲಿ ಬಣ್ಣಕ್ಕ ಬರ್ತದ. ಇದನ್ನ ನಾವು ಸ್ವಲ್ಪ ಸಮಯದವರೆಗೆ ಹಾಗೆ ಬಿಟ್ವಿ ಅಂತಂದ್ರೆ ಮತ್ತೆ ನಿರ್ವರಣ ಆಗ್ತೈತೆ. ಅವಾಗ ಏನಾಗುತ್ತ ಅಂತಂದ್ರೆ ಗ್ಲೂಕೋಸ್ ನಿಂದ ಬಿಡುಗಡೆ ಆದಂತಹ ಇಲೆಕ್ಟ್ರಾನ್ಗಳು ಮತ್ತ ಮಿಥಲಿನ್ ಬ್ಲೂಕ ವರ್ಗಾವಣೆ ಆಗ್ತದ. ಮಿಥಲಿನ್ ಬ್ಲೂ ಅಪಕರ್ಷಣೆ ಹೊಂದಿ ನಿರ್ವರಣ ಆಗ್ತದ. ಮತ್ತ ಅದನ್ನ ನಾವು ಶೇಕ್ ಮಾಡಿದಾಗ ಆಕ್ಸಿಜನ್ ಏನ್ ಮಾಡ್ತದ, ಎಲೆಕ್ಟ್ರಾನ್ಗಳನ್ನ ತೆಗೆದು ಹಾಕುತ್ತ. ಅವಾಗ ಮಿಥಲಿನ್ ಬ್ಲೂ ಉತ್ಕರ್ಷಣೆ ಹೊಂದಿ ನೀಲಿ ಬಣ್ಣಕ್ಕ ಬರ್ತದ. ಸೊ ಈ ರೀತಿ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ, ಸ್ವೀಕಾರದಿಂದ ಈ ಒಂದು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ನಡೀತದ. ಇಲ್ಲಿ ಗ್ಲೂಕೋಸ್ ಕೇವಲ ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಟ್ಟು ಉತ್ಕರ್ಷಣೆ ಮಾತ್ರ ಹೊಂದೈತೆ. ಬಟ್ ಮಿಥಲಿನ್ ಬ್ಲೂ ಉತ್ಕರ್ಷಣೆನೂ ಹೊಂದೈತೆ, ಅಪಕರ್ಷಣೆನೂ ಹೊಂದೈತೆ. ಇಂತಹ ಒಂದು ಕ್ರಿಯೆಗಳಿಗೆ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಇರುವಂತಹ ರಾಸಾಯನಿಕ ಕ್ರಿಯೆಗಳಿಗೆ ನಾವು
ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಈ ಬಾಟಲ್ ಅನ್ನ ನಾವು ಎಷ್ಟು ಸಲ ಈ ರೀತಿ ಶೇಕ್ ಮಾಡ್ತೀವೋ ಅಷ್ಟು ಸಲ ಅದು ಹಾಗೆ ನೀಲಿ ಬಣ್ಣಕ್ಕೆ ತಿರುಗುತ್ತ. ಸ್ವಲ್ಪ ಸಮಯದವರೆಗೆ ಹಾಗೆ ಬಿಟ್ಟಿವಿ ಅಂತಂದ್ರೆ ಮತ್ತೆ ಅದು ಏನಾಗುತ್ತೆ, ನಿರ್ವರಣ ಆಗ್ತೈತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಎಲ್ಲರಿಗೂ ಧನ್ಯವಾದಗಳು.